ಯಾರ್ಯಾರಿಗೆ ಯಾವ್ಯಾವ ಹೊತ್ತಿನಾಗ ಯಾವ್ಯಾವ ಸಮಸ್ಯೆ ಬರ್ತಂತ ಹೇಳ್ತಾನೆ. ಇಲ್ಲಿ ಏನಾಗಿತ್ತಂದ್ರ ಆಗರ್ಭ ಶ್ರೀಮಂತ ಒಬ್ಬ ಅಂತ ಶ್ರೀಮಂತ ಮನಿ ಒಳಗಂತಿ ನೋಟಿನ ಪೆಂಡಿಗಳನ್ನ ಲೆಕ್ಕಿಲ್ಲಂತೆ ತುಂಬಿಬಿಟ್ಟಿದ್ದ. ಆದ್ರ ಏನು ಸಮಸ್ಯೆ ಇತ್ತಂತಂದ್ರ ಮನಿ ಒಳಗ ಸಿಕ್ಕಾಪಟ್ಟಿ ಇಲಿ ಇದ್ದು. ಎಲ್ಲಿ ಏನೈತಿ ಆ ಇಲಿಗಳು ಏನೈತಿ ಆ ನೋಟನ ಕಡ್ದು ಬಿಡ್ತಾವು ಅನ್ನೋಂಥ ಭಯದಲ್ಲಿ ಅವಕ್ಕ ಇಲಿಗಳಿಗಿಂತ ಇಲಿ ಪಾಷಾಣ ತಂದಿತ್ತ. ಒಂದಿಷ್ಟು ಇಲಿಗಳು ಏನಂತ ತಿಂದು ಸತ್ತೋರು ಎಲ್ಲ ಇಲಿಗಳು ಸಲಿಲ್ಲ. ಮತ್ತೆ ಎಷ್ಟು ಇಲಿ ಸತ್ತಿದ್ರು ಡಬಲ್ ಇಲಿ ಬರ್ಲಿಕ್ಕೆ ಹತ್ತಿದ್ರು. ಏನು ಮಾಡ್ಬೇಕು ಅಂತ ಗೊತ್ತಾಯಿಲ್ಲ ಶ್ರೀಮಂತರಿಗೆ. ಹಿಂಗಾದ್ರೆ ನನ್ನ ರೊಕ್ಕಗಳನ್ನೆಲ್ಲ ಏನೈತಿ ಇಲಿಗಳು ಕಡ್ದು ಅಂದ್ರೆ ಎಲ್ಲ ವೇಸ್ಟ್ ಆಗಿ ಹೋಗ್ತಾವು. ಎಲ್ಲ ರೊಕ್ಕಗಳನ್ನ ಏನ್ ಮಾಡ್ಬೇಕು ಅಂತಂದ್ರ ಇದನ್ನ ರೊಕ್ಕವನ್ನು ಮಾರಿ ವಜ್ರ ತೊಂಬರ್ಬೇಕು ಅಂತೇಳಿ ಅವರೆಲ್ಲ ತನ್ನಲ್ಲಿರ್ತಕ್ಕಂಥ ಎಲ್ಲ ರೊಕ್ಕಗಳು ಕೂಡ ಹಾಕಿ ವಜ್ರದ ಹಾಳುಗಳನ್ನ ತಂದು ಮನಿ ಒಳಗಿನತಿ ಇಟ್ಟ. ಮನಿ ಒಳಗೆ ಎಲ್ಲಿ ಇಟ್ಟನು ಅಂತಂದ್ರ ಈ ತಲೆದಿಂದ ಇರ್ತೈತಿಲ್ಲ ಅದ್ರೊಳಗಿನತಿ ಒಂದು ಚೀಲದ ಟೈಪ್ ಮಾಡಿ ಅದ್ರೊಳಗೆ ಹಾಕಿ ಅದನ್ನಂತಿ ಹೊಲದಿಟ್ಟ. ಪ್ರತಿ ದಿವ್ಸ ಏನ್ ಮಾಡವ ಆ ದಿಂಬವನ್ನತಿ ಬಿಚ್ಚಾವ, ಅಲ್ಲಿ ಎನ್ಸಾವ, ಹೊಳ್ನತಿ ಹೆಂಗಿತ್ತು ತಲೆದಿಂದ ಬಿಟ್ಕೊಂಡು ಮಲ್ಕೋತಿದ್ದ. ಹೀಗೆ ನಡೀತಿರುವಾಗ ಒಂದ್ ದಿವ್ಸ ಏನಾಯ್ತು ಅಂತಂದ್ರ ಇಲ್ಲಿ ಬಂದು ಏನೈತಿ ಆ ತೆಲ್ದಿಂಬನ ಕಡದ ಅಲ್ಲಿ ಇರ್ತಕ್ಕಂಥ ಒಂದಿಷ್ಟು ಏನೈತಿ ವಜ್ರದ ಹಾಳುಗಳನ್ನ ನುಂಗಿ ಬಿಡ್ತಿ. ಆತ ಇಡೀ ಮನೆ ತುಂಬ ಹುಡುಕಾಡ್ತಾನೆ, ಎಲ್ಲಿ ವಜ್ರದ ಹಾಳುಗಳ ಕಾಣಂಗಿಲ್ಲ. ಏನು ಮಾಡ್ಬೇಕು ಅನ್ನೋದು ತಿಳಿದಂಕತಿ. ಇವಾಗ ಏನ್ ಮಾಡ್ತಾನಂತಂದ್ರ ಸೀದಾ ಏನೈತಿ ಇಲಿ ಹಿಡಿಯವ್ರನ್ನ ಕರೆಸ್ತಾನ. ಇಲಿ ಹಿಡಿಯವ್ರನ್ನ ಕರೆಸಿ ಹಿಂಗಿಂಗ ನನ್ನ ಜೀವನದಲ್ಲಿ ಏನು ಗಳಿಕೆ ಮಾಡಿದ್ರಿಂದ ಎಲ್ಲ ಹಣವನ್ನು ನಾನು ಕೂಡ ಹಾಕಿ ಈ ಇಲಿ ಕಾಟಕ್ಕೋಸ್ಕರ ಏನೈತಿ ನಾನು ವಜ್ರದ ಹಳಗಳನ್ನು ತೊಗೊಂಡಿದ್ದೆ. ಆ ಹಳಗಳನ್ನು ತಗೊಂಡು ನಾನು ತೆಲ್ದಿಂಬಲ್ಲಿ ಹಾಕಿಟ್ಟಿದ್ದೆ. ಈಗ ಏನಾಗೈತಿ ಅಂದ್ರೆ ಆ ತೆಲ್ದಿಂಬನ್ನು ಕಡ್ದು ಏನೈತಿ ಆ ವಜ್ರದ ಹಳಗಳನ್ನ ಇಲಿ ತಿಂದು ಬಿಡ್ತೈತಿ, ಇಲಿ ಏನೈತಿ ನುಂಗಿ ಬಿಡ್ತೈತಿ. ಹಿಂಗಾಗಿ ಏನೈತಿ ಅವ್ನು ಹುಡುಕಿ ಕೊಡಬೇಕು ಅಂತೇಳಿ ಆ ಇಲಿ ಹಿಡಿಯವನಿಗೆ ಏನೈತಿ ಶ್ರೀಮಂತ ಹೇಳ್ತಾನೆ. ಆಗ ಅವ ಏನಂತಾನಂದ್ರ ಅದೇನು ದೊಡ್ಡ ಕೆಲಸ ಅಲ್ಲ, ನಾ ಹಿಡಿತೀನಿ, ನಾನು ಹೇಳೋದು ಇರ್ತೀನಿ, ನಿಮ್ಗೆ ವಜ್ರದ ಹಳಗಳನ್ನು ಕೊಡ್ತೀನಿ ರೀ ಶ್ರೀಮಂತ ಅಂತ ಹೇಳ್ತಾನೆ. ಆಯ್ತಪ್ಪ ಮಾಡತ್ತಂದ ಹಿಡಿದು ಕೊಡುತ್ತ ಅಂತಾನ. ಅವಾಗೇನಂತಾನ ನೀವು ಒಟ್ಟು ಮನಿ ಬಿಟ್ಟು ಹೊರಗಡ್ರಿ, ನಾ ಎಲ್ಲ ವ್ಯವಸ್ಥೆ ಮಾಡ್ತೀನಿ ತಂದು ಏನ್ ಮಾಡ್ತಾನ ಮನಿ ಒಳಗೆ ಹೋಗಿ ಚಿಲಕವನ್ನು ಹಾಕೊಂಡು ಒಳಗಿಂತಿ ಇಲ್ಲಿ ನೋಡ್ಕೊತ ಕೂತ್ ಬಿಡ್ತಾನ. 10 ರಿಂದ 15 ನಿಮಿಷ ನೋಡ್ತಾನ. ನೋಡಿ ಏನೈತಿ 15 ನಿಮಿಷ ಆದ ನಂತರ ಹೊರಗಡೆ ಬರ್ತಾನ. ವಜ್ರದ ಹಳ್ಳಗಳನ್ನ ಕೈಯಲ್ಲಿ ಹಿಡ್ಕೊಂಡು ಬರ್ತಾನ. ನೋಡ್ರಿ ಯಜಮಾನ್ರಿ ನಿಮ್ಮ ವಜ್ರದ ಹಾಳುಗಳು ಹೌದಲ್ಲ ನೋಡಿ ಅಂತಾನ. ಹೌದಪ್ಪ ಇವು ನನ್ನ ವಜ್ರ ಹಾಳುಗಳು ಹೌದು, ಮತ್ತು ನಾ ಅಷ್ಟೆಲ್ಲ ಮನೆಯ ತುಂಬ ಹುಡುಕಾಡಿದೆ, ನನಗೆ ಸಿಗಲಿಲ್ಲ. ಆಮೇಲೆ ನನ್ನ ಮನೆಯಲ್ಲಿ ಸಾಕಷ್ಟು 100 ಇಲಿಗಳಿದಾವೆ. ಅಂಥವ್ರಲ್ಲಿ ಯಾವ ಇಲಿ ಏನಂತ ನಿಂಗೈತಿ ಅಂತೇಳಿ ನೀನು ಅದನ್ನ ಗೆಸ್ ಮಾಡಿದೆ, ಮತ್ತೆ ಹೆಂಗೆ ಹಿಡತಿ ಅಂತೇಳಿ ಅವನನ್ನ ಈ ವ್ಯಕ್ತಿ ಏನಂತ ಕೇಳ್ತಾನ. ಅವಾಗ ಇಲಿ ಹಿಡಿಯೋ ಹೇಳ್ತಾನ, ಅದೆಲ್ಲ ನಿಮ್ಗೆ ಯಾಕ್ರಿ, ನಿಮ್ ವಜ್ರದ ಹಾಳುಗಳು ಸಿಗ್ತಾವಲ್ಲ ಸಾಕ್ಬಿಡ್ರಿ ಅಂತಾನ. ಇಲ್ಲ, ನಾನು ಖಂಡಿತವಾಗಿ ನೀವು ಹೇಳೇಬೇಕು. ಅವಾಗ ಹೇಳ್ತಾನ ಆ ವ್ಯಕ್ತಿ ಏನ್ ಹೇಳ್ತಾನಂತಂದ್ರ, ಯಾವ ಮೂರ್ಖನಾಗಿರ್ತಾನೋ ಅವ ಯಾವಾಗಿರ್ತಿ ಶ್ರೀಮಂತ ಆಗ್ತಾನ, ಧನಿಕ ಆಗ್ತಾನ, ಅವಾಗ ಏನ್ ಮಾಡ್ತಾನಂತಂದ್ರ ಸಮಾಜದ ಸಂಪರ್ಕವನ್ನ ಬಿಟ್ಬಿಡ್ತಾನ, ಅಣ್ಣ ತಮ್ಮರ ಸಂಪರ್ಕವನ್ನ ಬಿಟ್ಬಿಡ್ತಾನ, ಸ್ನೇಹಿತರ ಸಂಬಂಧವನ್ನು ಬಿಟ್ಬಿಡ್ತಾನ. ಅವನು ಒಂಟಿಯಾಗಿ ಎತ್ತಿ ಉಳ್ಕೊಂಡ್ಬಿಡ್ತಾನ. ಹಂಗ ಈ ವಜ್ರವನ್ನ ಯಾವ್ದು ಮುಗಿತ್ತಲ್ಲ ಅದು ಎಲ್ಲ ಸಂಪರ್ಕವನ್ನು ಬಿಟ್ಟು ಸಪ್ರೇಟ್ ಆಗಿ ಮೂಲೆಯಲ್ಲಿ ಒಂದೇ ಒಂದು ಇಲಿ ಕುಂತಿತ್ತು. ನೇರವಾಗಿ ಇದೇ ಏನಂತೆ ಇಲ್ಲಿ ಅಂತ ನಾ ಗುರ್ತ ಹಚ್ಚಿನಂತೆ ಅದನ್ನ ಬಂದು ಅದರಲ್ಲಿ ಹೊಟ್ಟೆಯಲ್ಲಿ ಇರ್ತಕ್ಕಂಥ ವಜ್ರವನ್ನು ತಗೊಂಬಂದು ಬೆಳೆದು ನಿಮ್ಮ ಕೈಲಿ ಅಂತ ಕೊಡ್ತೀನಿ ನೋಡಿ ಶ್ರೀಮಂತರೇ ಅಂತ ಹೇಳ್ತಾನ. ಅದಕ್ಕ ಈ ಕಥೆಯ ಶೀರ್ಷಿಕೆ ಏನಂತಂದ್ರ, ಯಾವ ಮೂರ್ಖ ವ್ಯಕ್ತಿ ಇರ್ತಾನಲ್ಲ ಅವನಿಗೆ ಶ್ರೀಮಂತಿಕೆ ಬಂತು ಅಂತಂತಂದ್ರ ಇವನ್ನೆಲ್ಲವನ್ನು ಬಿಡ್ತಾನ. ಸಮಾಜದ ಸಂಪರ್ಕ ಒಂದು ದೂರ ಇರ್ತಾನ, ಅಣ್ಣ ತಮ್ಮಂದಿರ ಸಂಪರ್ಕದಿಂದ ದೂರ ಇರ್ತಾನ, ಸ್ನೇಹಿತರ ಸಂಪರ್ಕದಿಂದ ದೂರ ಇರ್ತಾನ. ಅದಕ್ಕೆ ಇರುವುದು ಒಂದಿಷ್ಟು ದಿವಸಗಳಲ್ಲಿ ಆದಷ್ಟು ಏನಂತೆ ಸ್ನೇಹಿತರೊಂದಿಗೆ, ಅಂತಮ್ಮರೊಂದಿಗೆ, ಸಮಾಜದೊಂದಿಗೆ ಒಳ್ಳೆಯ ಏನಂತೆ ಬಾಂಧವ್ಯದೊಂದಿಗೆ ಇರ್ರಿ ಅಂತ ಹೇಳ್ತಾ ಈ ಕಥೆಯನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ.